ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದರ್ಶನ್ ಬಳ್ಳಾರಿ ಜೈಲು ಸೇರಿ ಇವತ್ತಿಗೆ 4ನೇ ದಿನ. ಬೆಳಗ್ಗೆ ಜೈಲು ಮೆನು ಪ್ರಕಾರ 455 ಗ್ರಾಂ ಪುಲಾವ್. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ನೀಡಿದ್ದ ಡ್ರೈ ಫ್ರೂಟ್ಸ್ ಕೂಡ ಸವಿದ ದರ್ಶನ್. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜ್ಯಾತೀತ ಪ್ರಕರಣ. ಬಳ್ಳಾರಿ ಜೈಲಿಗೆ ಹೋಗಿ ವಿಚಾರಣೆ ಮಾಡಲಿರೋ ಪೊಲೀಸರು ಇವತ್ತು ಅಥವಾ ನಾಳೆ ದರ್ಶನ್ಗೆ ಮತ್ತೊಮ್ಮೆ ವಿಚಾರಣೆ. ಒಂದ್ ಕಡೆ ಪವಿತ್ರ ಗೌಡಗೆ ಬೇಲ್ ನಿರಾಕರಣೆ, ಮತ್ತೊಂದ್ ಕಡೆ ಭೇಟಿ ಬಂದವರ ಜೊತೆ ಪ್ರತ್ಯೇಕ ರೂಮ್ನಲ್ಲಿ ಮಾತುಕತೆಯೂ ಬಂದ್. ಎಂಟ್ರಿ ಇದ್ದಾಗಷ್ಟೇ ಬನ್ನಿ ಅಂತ ನಿನ್ನೆ ಪವಿತ್ರ ತಾಯಿಗೆ ಸೂಚಿಸಿರೋ ಪೊಲೀಸರು. ಜೈಲಲ್ಲಿ ಅವ್ಯವಹಾರದಿಂದ ಸರ್ಕಾರಕ್ಕೆ ಮುಜುಗರ. ಕಾರಾಗೃಹ ಎಡಿಜಿಯಾಗಿ ಅಲೋಕ್ ಕುಮಾರ್ ನೇಮಕ ಸಾಧ್ಯತೆ. ಟಫ್ ಆಫೀಸರ್ ನೇಮಕದ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರದ ಪ್ಲಾನ್. ಇವತ್ತು ಕನಕಪುರದತ್ತ ಡಿಸಿಎಂ ಡಿಕೆಶಿ ಚಿತ್ತ. ತಮ್ಮ ನಿವಾಸದಲ್ಲೇ ಜನಸ್ಪಂದನ ಕಾರ್ಯಕ್ರಮ. ಪದೇ ಪದೇ ಸಂಸದ ಡಾಕ್ಟರ್ ಮಂಜುನಾಥ್ರ ಭೇಟಿಯಿಂದ ವಿಚಲಿತರಾದ್ರ ಡಿಕೆ ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.